ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇದೆ. ರಾಮ ಮಂದಿರ ಕುರಿತು ಟಿವಿ9ಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ಜನವರಿ ಮುಂದಿನ ವರ್ಷ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಬಾಲರಾಮನ ಮೂರ್ತಿ ಕೆತ್ತಿರುವಂತಹ ಕರ್ನಾಟಕದ ಶಿಲ್ಪಿಗಳು, ಕರ್ನಾಟಕದ 3 ಶಿಲ್ಪಿಗಳು ಶ್ರೀರಾಮನ ಮಗುವಿನ ರೂಪದ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಬೆಂಗಳೂರಿನ ಜಿಎಲ್ ಭಟ್, ಮೈಸೂರಿನ ಅರುಣ್ ಯೋಗಿರಾಜ್ ಹಾಗೆ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಈ 3 ಜನ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸಂಸದ ಪ್ರತಾಪ್ ಸಿಂಹ ಅವರ ಜೊತೆಗೆ ಹೋಗಿ ಈ ಮೂರ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಕೊಡ್ತಾ ಇರುವಂಥದ್ದು. ಇದು ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥವ್ರು ಮೈಸೂರಿನವರು. ಅಂದರೆ 3 ಜನ ಇದ್ದಾರೆ. ಈ 3 ಜನರಲ್ಲಿ ಒಬ್ಬರು ಬೆಂಗಳೂರಿನವರು ಜಿಎಲ್ ಭಟ್, ಇನ್ನೊಬ್ಬರು ಮೈಸೂರಿನವರು ಅರುಣ್ ಯೋಗಿರಾಜ್. ಬಾಲರಾಮನ ಮೂರ್ತಿಯನ್ನು ಅವರು ಕೆತ್ತನೆ ಮಾಡಿದ್ದಾರೆ. ಹಾಗೆ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೂಡ ಇದ್ದಾರೆ. ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥವರು. ಒಟ್ಟು 21 ಇಂಚು ಎತ್ತರ ಇರುವಂತಹ ಬಾಲರಾಮನ ಮೂರ್ತಿ ಇದು. 5 ವರ್ಷದ ಮಗುವಿನ ರೂಪದಲ್ಲಿ ಬಿಲ್ಲು ಬಾಣ ಹಿಡಿದಂಥ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಈ ಬಾಲಮೂರ್ತಿ ಕೆತ್ತನೆಗೆ 1 ತಿಂಗಳು ತೆಗೆದುಕೊಂಡಿದ್ದಾರಂತೆ ಅರುಣ್ ಯೋಗಿರಾಜ್ ಅವರು. ಡಿಸೆಂಬರ್ 29ನೇ ತಾರೀಕು ಕಾರ್ಯಕ್ರಮಗಳ ಒಂದು ರೂಪರೇಷೆ ಕುರಿತು ಮೀಟಿಂಗ್ ಇದೆ. ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಕುರಿತು ನಡೆಯಲಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ರಾಮಲಲ್ಲನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ರ ಬಗ್ಗೆ ಏನೇನು ರೂಪರೇಷೆ ಇರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮೀಟಿಂಗ್ ನಡೆಸಲಾಗುತ್ತೆ. ಇದೇ ಸಂದರ್ಭದಲ್ಲಿ ಈ ಬಾಲರಾಮನ ಮೂರ್ತಿ ಎಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗುತ್ತೆ. ಸೊ ಬೇರೆ ಬೇರೆ ವಿಗ್ರಹಗಳನ್ನು ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರನ್ನು ಒಂದು ಕಡೆ ಫೋಟೋದಲ್ಲಿ ತಾವು ನೋಡ್ತಾ ಇದ್ದೀರಿ. ಅಂದರೆ ಇದೇ ಮೂರ್ತಿ ಕೆತ್ತನೆಯ ಕಾಯಕದಲ್ಲಿ ತೊಡಗಿರುವಂತಹ ಅರುಣ್ ಯೋಗಿರಾಜ್ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಅತ್ಯದ್ಭುತವಾದಂಥ ಒಂದಷ್ಟು ಕೆತ್ತನೆಗಳನ್ನು ಮಾಡಿರುವಂಥವರು ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮತ್ತೊಂದು ಭಾಗದಲ್ಲಿ ತಾವು ಗಮನಿಸ್ಬೋದು, ಅಯೋಧ್ಯೆಯ ಒಂದು ವಿನ್ಯಾಸವನ್ನು, ಒಂದು ಮಾದರಿಯನ್ನು ಕೂಡ ಸಿದ್ಧಪಡಿಸಿರುವಂತಹ ಅರುಣ್ ಯೋಗಿರಾಜ್ ಅವರು. ಜೊತೆಗೆ ರಾಮಲಲ್ಲನ ಒಂದು ಮೂರ್ತಿಯನ್ನು, ಅಂದರೆ ಬಾಲರಾಮ 5 ವರ್ಷದವನಿದ್ದಾಗ ರಾಮ ಹೇಗಿದ್ದ ಅನ್ನುವಂಥದ್ರ ಬಗ್ಗೆ ಒಂದು ಕಾಲ್ಪನಿಕವಾಗಿ ಒಂದು ಚಿತ್ರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಬಿಲ್ಲು ಬಾಣವನ್ನು ಹಿಡಿದಿರುವಂಥ 5 ವರ್ಷದ ಮಗು. ಇನ್ನು ಶಿಲ್ಪಿ ಆಗಿರುವಂಥ ಮೈಸೂರಿನ ಅರುಣ್ ಯೋಗಿರಾಜ್ MBA ಪದವೀಧರ. MBA ಪದವಿ ಪಡ್ಕೊಂಡಿದ್ದಾರೆ. ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡ್ತಾರೆ. 2008ರಲ್ಲಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಅವ್ರ ಕೆಲಸವನ್ನು ತೊರೆದ್ರು. ಅಂದರೆ ಇದೇ ಕೆಲಸ ಮಾಡೋದಕ್ಕೋಸ್ಕರ 2008ರಲ್ಲೇ ಬಿಟ್ಟಿದ್ದಾರೆ ಅವರು. ಖಾಸಗಿ ಕಂಪ್ನಿಯಲ್ಲಿ ಕೈ ತುಂಬ ಸಂಬಳ ಬರ್ತಾ ಇದ್ದಂಥ ಒಂದು ಕೆಲಸವನ್ನು ಬಿಟ್ಟು ಬಳಿಕ ಮೂರ್ತಿ ಕೆತ್ತನೆಯಲ್ಲಿ ತೊಡ್ಕೊಂಡ್ರು. ಅರುಣ್ ಯೋಗಿರಾಜ್ ಪೂರ್ವಜರು ಕೂಡ ಶಿಲ್ಪಿಯಾಗಿದ್ದರು. ಅವರು ಕೂಡ ಶಿಲ್ಪಕಲೆಯಲ್ಲಿ ತೊಡ್ಕೊಂಡಿದ್ದಂಥವ್ರು. ಅರುಣ್ ಯೋಗಿರಾಜ್ 1,000ಕ್ಕೂ ಹೆಚ್ಚು ಮೂರ್ತಿಗಳನ್ನು ಇದುವರೆಗೂ ಕೂಡ ಕೆತ್ತನೆ ಮಾಡಿದ್ದಾರೆ. ಅಂದರೆ ವಂಶಪಾರಂಪರ್ಯವಾಗಿ ಬಂದಿರುವಂಥ ಒಂದು ಮೂರ್ತಿ ಕೆತ್ತನೆಯನ್ನೇ ಅರುಣ್ ಯೋಗಿರಾಜ್ ಅವರು ಕೂಡ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡ್ರು. ಬಹುಶಃ MBA ಮಾಡಿದ್ರು, ಅದಾದ ನಂತರ ಕೆಲಸಕ್ಕೆ ಸೇರಿಕೊಂಡ್ರು. ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಅಂತ ಹೇಳಿದ್ರೆ 9 to 5 ಜಾಬ್ ಇದೆಲ್ಲವನ್ನೂ ಕೂಡ ಮಾಡಿ ಒಂದಷ್ಟು ವರ್ಷಗಳ ಕಾಲ ಅವ್ರು ಮಾಡಿದ್ರು. ಅದಾದ ನಂತರ ಬೇಸತ್ತಿದೆ. ನಂತರ ಬಹುಶಃ ತನ್ನ ಪ್ಯಾಷನ್ ಏನಿದೆ, ತನ್ನ ಪೂರ್ವಜರು ಏನು ಮಾಡ್ತಾಯಿದ್ರು ಅದನ್ನೇ ನಾನು ಮುಂದುವರ್ಸೋಣ ಅನ್ನುವಂಥದ್ರ ಬಗ್ಗೆ ಅವರಿಗೆ ಆಸಕ್ತಿ ಮೂಡಿ ನಂತರ ಅರುಣ್ ಅವರು 2008ರಲ್ಲಿ ಖಾಸಗಿ ಕಂಪನಿಯಲ್ಲಿ ಒಳ್ಳೆ ಸಂಬಳ ಬರ್ತಾ ಇದ್ದಂಥ ಒಂದು ಕೆಲಸವನ್ನು ಬಿಟ್ಟು ಮೂರ್ತಿ ಕೆತ್ತನೆಯಲ್ಲಿ ತೊಡಕೊಂಡ್ರು. ಈಗ ಸಾವಿರಾರು ಮೂರ್ತಿಗಳನ್ನು ಅವರು ಕೆತ್ತನೆ ಮಾಡಿದ್ದಾರೆ. ಮೈಸೂರಿನವರಾಗಿರುವಂತಹ ಅರುಣ್ ಯೋಗಿರಾಜ್ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಅರುಣ್ ಯೋಗಿರಾಜ್ ಅವರೇ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ರಾಮಲಲ್ಲನ ಒಂದು ಮೂರ್ತಿ, ಬಾಲರಾಮನ ಒಂದು ಮೂರ್ತಿಯನ್ನು ತಾವು ಕೆತ್ತನೆ ಮಾಡಿದಿರಿ. ತಮಗೆ ಅಭಿನಂದನೆಗಳು. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ, ಹೇಗೆ ಅನಿಸ್ತಾ ಇದೆ? ನಮಸ್ತೆ. ನನ್ನನ್ನು ಕರೆದಿ ಒಂದು ಮಾತಾಡ್ಸೋಕ್ಕೆ ತಮಗೆ ಧನ್ಯವಾದಗಳು. ಅವರ್ ಪ್ಲೆಷರ್. ನಮಗೆ ರಾಮನ ವಿಗ್ರಹ ಒಂದು ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಸಾವಿರಾರು ಜನ ಕಲಾವಿದರು ಈ ಒಂದು ಕೆತ್ತನೆಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಮೂಲ ವಿಗ್ರಹ ಮಾಡಬೇಕು ಅಂತ ಒಂದು ವಿಷಯ ಬಂದಾಗ ಅದರಲ್ಲಿ ನಮ್ಮ ಕರ್ನಾಟಕದವ್ರು ಇಬ್ಬರಿದ್ದೀವಿ, ಅದ್ರಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಮತ್ತು ಸಂತೋಷ. ಸುಮಾರು ಒಂದು 5 ತಲೆಮಾರುಗಳಿಂದ ಕೆತ್ತನೆ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಅದರದ್ದು ಫಲವಾಗಿ ನಮಗೆ ಒಂದು ಕೆಲಸ ಸಿಕ್ಕಿದೆ ಅಂತ ಹೇಳ್ಬೋದು ಇಷ್ಟಪಡ್ತೀನಿ. ಹೇಗೆ ಸೆಲೆಕ್ಷನ್ ಇದು ಅರುಣ್ ಅವರೇ, ನೀವು ಹೇಗೆ ಸೆಲೆಕ್ಟ್ ಆದ್ರಿ ಈ 3 ಜನರಲ್ಲಿ ಒನ್ ಆಫ್ ಆಗಿ ಹೇಗೆ ಸೆಲೆಕ್ಷನ್ ಆಗಿದೆ?
ಸರ್ ಇದು ಮೊದಲು ನನಗೆ ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಸಿಕ್ತು. ಅದುವೇ ಇದೇ ರೀತಿ ಕಾಂಪಿಟೇಷನ್ ಇರುತ್ತೆ, ಬೇರೆ ಒಂದು ಮಾಡೆಲ್ಸ್ಗಳಿರುತ್ತೆ, ಅದರಲ್ಲಿ ಸೆಲೆಕ್ಟ್ ಆಗ್ತೀನಿ ಮೊದಲು. ಓಕೆ. ಅದಾದ ನಂತರ ನಾನು ಅನ್ಕೋತಿದ್ದೆ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಸಿಗಲ್ಲಪ್ಪ, ಇಷ್ಟು ದೊಡ್ಡ ಕೆಲಸ ಸಿಕ್ತು ಅಂತ ಅನ್ಕೊತಾ ಇದ್ದೆ. ಓಕೆ. ನಂತರ ನನಗೆ ಇಮಿಡಿಯೇಟ್ ಆಗಿ ಇಂಡಿಯಾ ಗೇಟಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರನೈಟ್ ಪ್ರತಿಮೆ 30 ಅಡಿದು ಮಾಡಲಿಕ್ಕೆ ಅವಕಾಶ ಸಿಕ್ತು. ಓಕೆ. ಅದಕ್ಕೆ ದೊಡ್ಡ ಒಂದು ಸಹಾಯ ಮಾಡಿದವರು ಸಹ ನಮ್ಮ ಇಂದಿನ ಸಂಸದರು ಪ್ರತಾಪ್ ಸಿಂಹ ಅವರು. ಓಕೆ. ನಂತರ ಇದೇ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಬಂದಾಗ ನಮ್ಮ ಸೆಲೆಕ್ಷನ್ ಕಮಿಟಿಯವರು ದೇಶದಲ್ಲಿರೋ ಕಲಾವಿದರುಗಳ ಬಗ್ಗೆ ಒಂದು ಹುಡುಕಾಟ ನಡೆಯುತ್ತೆ. ಓಕೆ. ಅದರಲ್ಲಿ ನಮಗೆ IGNCA ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಿಪಾರ್ಟ್ಮೆಂಟಿಂದ ಚೇರ್ಮನ್ ಅವರು ನನ್ನ ನೇಮ್ನ ರೆಫರ್ ಮಾಡ್ತಾರೆ. ಈ ಥರ ದೇಶದಲ್ಲಿ ಈ ಥರ ಇಂಪಾರ್ಟೆಂಟ್ ವರ್ಕ್ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ರೆಫರ್ ಮಾಡ್ತಾರೆ. ಆಗ ನಾನು ಆ ಮೀಟಿಂಗ್ ಜಾಯ್ನ್ ಆಗ್ತೀನಿ ಅಲ್ಲಿ. ಓಕೆ. ಸೊ ಅಲ್ಲಿ ಪ್ಯೂರ್ ಆಗಿ ನಾವು ಹಿಂದೆ ಏನು ಕೆಲಸ ಮಾಡಿದ್ದೀವಿ, ನಮ್ಮ ಶಿಲ್ಪಶಾಸ್ತ್ರದ ಬಗ್ಗೆ ಮತ್ತು ನಾವು ಮಾಡಿರೋ ಶಿಲ್ಪಗಳ ಬಗ್ಗೆ ಒಂದು ಮಾಹಿತಿನ ನೀಡಬೇಕಾಗಿರುತ್ತೆ PPTಲಿ. ಆ ಮುಖಾಂತರ ನಮಗೆ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಇದರಲ್ಲಿ ನಮ್ಮ ರಾಮ ಮಂದಿರದ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ, ಮತ್ತು ಲಲಿತ ಕಲಾ ಅಕಾಡೆಮಿ IGNCA ಇಂದ ಒಂದು ಕಲಾವಿದರ ತಂಡ ಇರುತ್ತೆ. ಜೊತೆಗೆ ನಮ್ಮ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ನೃಪೇಂದ್ರ ಮಿಶ್ರಾ ಸರ್ ಇರ್ತಾರೆ. ಸೊ ಇವ್ರನ್ನೆಲ್ಲ ಒಳಗೊಂಡು ಒಂದು ಇದರಲ್ಲಿ ಸುಮಾರು ಒಂದು 6-7 ಜನ ಕಲಾವಿದರಲ್ಲಿ 3 ಜನನ ಫೈನಲೈಸ್ ಮಾಡ್ತಾರೆ. ಓಕೆ, ಸೂಪರ್. ಓಕೆ. ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಓಕೆ. ಈ ಬಾಲರಾಮನ ಮೂರ್ತಿಯ ಒಂದು ವಿಶೇಷತೆ ಏನಿದೆ ಅರುಣ್ ಅವರೇ? ಅಂದರೆ ನೀವು ಕೆತ್ತನೆ ಮಾಡಿರುವಂಥ ಈ ಬಾಲರಾಮನ ಅಂದರೆ ಯಾವ ಮಟೀರಿಯಲ್ ಬಳಸಿದ್ರಿ, ಎಷ್ಟು ದಿನ ತಗಲ್ತು, ಇದ್ರ ಸ್ಪೆಷಾಲಿಟಿ ವಿವರಿಸಿದ್ರ? ಸರ್ ಇದು ಒಂದು ತುಂಬ ದೊಡ್ಡ ಪ್ರೋಸೆಸ್. ನಮ್ಮ ಭಾರತದಿಂದ ಎಲ್ಲ ಕಡೆಯಿಂದನೂ ಕಲ್ಗಳು ಬಂದಿರುತ್ತೆ, ನಮ್ಗೆ ಗೊತ್ತಿರ್ಬೋದು. ನೇಪಾಳಿಂದ ಸಾಲಿಗ್ರಾಮ್ ಶಿಲೆ ಬಂದಿತ್ತು, ನಮ್ಮ ಕಾರ್ಕಳದಿಂದನೂ ಕೃಷ್ಣ ಶಿಲೆ ಬಂದಿತ್ತು, ಮತ್ತು ಹಲವು ದೇಶದ ಹಲಭಾಗದಿಂದ ಹಲವು ಕಲ್ಗಳು ಬಂದಿರುತ್ತೆ. ಆದರೆ ನಮಗೆ ಇದು ಒಂದು ಟೆಸ್ಟಿಂಗ್ ಪ್ರೋಸೆಸ್ ಆಗಬೇಕು ಪ್ರತಿಯೊಂದು ಕಲ್ಲುವೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅಲ್ಲಿ ನಮಗೆ ಪ್ರಿನ್ಸಿಪಲ್ ಸೈಂಟಿಸ್ಟ್ ಅವರು ಪ್ರತಿಯೊಂದು ಟೆಸ್ಟಿಂಗ್ ಮಾಡ್ತಾರೆ ಕಲ್ಗಳ ಬಗ್ಗೆ. ಓಕೆ. ಅದು ಕಂಪ್ರೆಷನ್ ಟೆಸ್ಟ್ ಇರ್ಬೋದು, ರಪ್ಚರ್ ಟೆಸ್ಟ್ ಇರ್ಬೋದು, ಮತ್ತು ಫ್ಲಕ್ಚರಲ್ ಟೆಸ್ಟ್ ಇರ್ಬೋದು. ಈ ರೀತಿ ಕಲ್ಲುಗಳೆಲ್ಲ ಟೆಸ್ಟ್ ಮಾಡಿ ಅದು ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರೋ ಕಲ್ಲನ್ನು ನಮಗೆ ಮಾಡ್ಬೋದು ಅಂತ ಅಪ್ರೂವ್ ಕೊಡ್ತಾರೆ. ಓಕೆ. ಅದರಲ್ಲಿ ನಮಗೆ ನಾವಿಬ್ಬರು ಕರ್ನಾಟಕದವರು ಕೃಷ್ಣಶಿಲೆ ನಮ್ಮ HD ಕೋಟೆಯಲ್ಲಿ ಸಿಗುವಂಥ ಕಲ್ಲನ್ನು ಬಳಸಿದ್ದೀವಿ. ಇದೆಲ್ಲ ಟೆಸ್ಟ್ ಪಾಸ್ ಆಗುತ್ತೆ, ಅದರಿಂದ ನಮಗೆ ಈ ಕಲ್ಲನ್ನು ಕೊನೆಗೆ ಫೈನಲೈಸ್ ಮಾಡ್ತಾರೆ. ಓಕೆ. ಓಕೆ. ನಮ್ಮ ಸಾಲಿಗ್ರಾಮ್ ಶಿಲೆಯನ್ನು ನಾವು ಶಿಲ್ಪಿಗಳಾಗಿ ಅದನ್ನು ಬೇಡ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಕಲ್ಲಿನ ಮಧ್ಯದಲ್ಲಿ ಸ್ವಲ್ಪ ಬಣ್ಣಗಳ ಬದಲಾವಣೆ ಇರುತ್ತೆ. ಅದರಿಂದ ನೇಪಾಳಿಂದ ಬಂದ ಸಾಲಿಗ್ರಾಮ್ ಶಿಲೆ ಕೆತ್ತನೆಗೆ ಸೂಕ್ತವಲ್ಲ ಅನ್ನೋದು ನಮ್ಮ ಒಪಿನಿಯನ್ ಕೊಟ್ಟಿರ್ತೀವಿ ಅವ್ರಿಗೆ. ಓಕೆ. ಓಕೆ. ಸೊ ಅಂದರೆ ಇದು ಆದ ನಂತರ ನಮಗೆ ಕಲ್ಲಿಗಳಿಗೆ ನಮ್ಮ ಒಂದು ಎಸ್ ಕಂಟಿನ್ಯೂ. ಹಾಂ ಸರ್, ಅಂದರೆ ನಮಗೆ ಕಲ್ಲಿಗೆ ಮೊದಲಾಗಿ ಒಂದು ಪೂಜೆ ಮಾಡ್ತಾರೆ. ನಮ್ಮ ಗುದ್ದಲಿ ಪೂಜೆ ಮಾಡಿದಂತಹ ಪುರೋಹಿತರುಗಳು ಬಂದು ಈ ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ. ಜೊತೆಗೆ ನಮಗೊಂದು ಕಂಕಣನ ಕಟ್ತಾರೆ. ಈ ಒಂದು ಕಂಕಣ ಕಟ್ಟಿ ಈ ಕೆಲಸ ಪೂರ್ತಿ ಆಗೋವರೆಗೂ ಅದನ್ನು ನಾವು ಹಾಕೊಂಡು ಇರಬೇಕು. ಓಕೆ. ದಿನನಿತ್ಯ ನಮಗೆ ಬೆಳಗ್ಗೆ ಮತ್ತು ಸಂಜೆ ರಾಮನ ಸ್ತೋತ್ರಗಳ ಜೊತೆಗೆ ದಿನನಿತ್ಯ ಪೂಜೆ ಕಲ್ಲಿಗೆ ಮಾಡ್ತಾರೆ. ನಮಗೆ ಚಾಲೆಂಜಿಂಗ್ ಏನಂದರೆ ರಾಮನ ಲಲ್ಲನ ವಿಗ್ರಹ ಯಾರೂ ಮುಂಚೆ ನಾವು ನೋಡಿಲ್ಲ. ಹೌದು, ಕರೆಕ್ಟ್. ಇದು ನಮಗೆ ಬಹಳ ಚಾಲೆಂಜಿಂಗ್. ಈಗ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೀವಿ, ಅಯೋಧ್ಯೆಯಲ್ಲಿ ಒಂದು ರಾಮನ ಮೂರ್ತಿ ನೋಡಬೇಕು, ರಾಮನ ಒಂದು ರೂಪ ನೋಡಬೇಕು ಅಂತ. ಅದನ್ನು ತೋರಿಸುವಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಶಿಲ್ಪಿಗಳ ಮೇಲೂ ಇತ್ತು. ಕರೆಕ್ಟ್. ಒಂದು ರೀತಿ ಏನಂತೀವಿ, ಒತ್ತಡ ಅಂತ ಹೇಳಲಿಲ್ಲ ನಾನು. ಅದಕ್ಕೆ ಅದು ನಾನು ಮಾಡ್ತೀನಿ ಅಂತಂದರೆ ಒತ್ತಡ ಆಗುತ್ತೆ. ಅದರಿಂದ ನಾನು ದೇವ್ರ ಮೇಲೆ ಹಾಕ್ಬಿಡ್ತಿದ್ದೆ, ರಾಮ ನೀನೇ ಮಾಡಿಸ್ಕೊಳಪ್ಪ, ಹೆಂಗೆ ಬೇಕು ನನಗೆ ಬುದ್ಧಿ ಕೊಟ್ಟು ಆ ಸಮಯಕ್ಕೆ ಏನು ಬೇಕು ಅಂತೇಳಿ ನನ್ನ ಪ್ರೆಷರ್ನ ನಾನು ಕಮ್ಮಿ ಮಾಡ್ಕೋತಾ ಇದ್ದೆ. ಓಕೆ. ಓಕೆ. ಸೊ ನಮಗೆ ಕಂಡೀಷನ್ಸ್ ಏನಿತ್ತು ಅಂದರೆ ಪಾದದಿಂದ ಹಣೆ ತನಕ 51 ಇಂಚ್ ಇರಬೇಕು ಅಂತ ಹೇಳಿದ್ರು. ಕಾರಣ ನಮಗೆ ರಾಮನವಮಿ ದಿವಸ ಸೂರ್ಯನ ಕಿರಣ ಅವತ್ತು ರಾಮನ ವಿಗ್ರಹದ ಮೇಲೆ ಬರುತ್ತೆ, ಅದು ಹಣೆ ಮೇಲೆ. ಓಕೆ. ಹಾಂ, ಇದು ಕೆಲವೊಂದು ಸೈಂಟಿಸ್ಟ್ಗಳು ಮತ್ತು ಡಿಪಾರ್ಟ್ಮೆಂಟ್ಗಳಿಂದ ಇನ್ಫಾರ್ಮೇಷನ್ನ ತಗೊಂಡು ನಮಗೆ ಈ ಒಂದು ಸೈಜ್ನ ಕೊಟ್ಟಿರ್ತಾರೆ. ಪ್ರತಿ 3 ಜನ ಶಿಲ್ಪಿನೂ ನಾವು 51 ಇಂಚ್ ಎತ್ತರ ಪಾದದಿಂದ ಹಣೆ ತನಕ ಒಂದು ವಿಗ್ರಹ ಮಾಡಬೇಕು. ಜೊತೆಗೆ 5 ವರ್ಷದ ಬಾಲಕನ ರೂಪದಲ್ಲಿ ವಿಗ್ರಹ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಂಡೀಷನ್ಸ್ ಕೊಡ್ತಾರೆ. ಓಕೆ. ಜೊತೆಗೆ ನಮಗೆ ಫ್ರೀಡಮು ಕೊಡ್ತಾರೆ. ನೀವು ನಿಮ್ಮ ಇಷ್ಟು ವರ್ಷ ಏನು ಅಭ್ಯಾಸ ಮಾಡಿದ್ದೀರಾ
ಆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ತಗೊಂಡು ನೀವು ಫ್ರೀಡಮ್ ಆಗಿ ಮಾಡಿ ಅನ್ನೋ ಒಂದು ಫ್ರೀಡಮ್ ಕೊಟ್ಟಿರ್ತಾರೆ. ಓಕೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಸಪೋರ್ಟಿವ್ ಆಗಿ ಒಂದು ಪ್ರಭಾವಳಿ ಸಮೇತವಾಗಿ ವಿಗ್ರಹ ನಿರ್ಮಾಣ ಮಾಡಿದ್ದೀನಿ ಸರ್. ಓಕೆ. ಈ ಬಾಲರಾಮನ ರೂಪ ಡಿಸೈಡ್ ಮಾಡೋದು ಹೇಗೆ ಅಂತೇಳಿ, ಅಂದರೆ ತಾವೇ ಹೇಳಿದ ಹಾಗೆ ಯಾರು ನೋಡಿಲ್ಲ, ಸೊ ಇದು ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿಗೆ ಅವಕಾಶ ಇರುತ್ತಾ, ಅಥವಾ ಇದನ್ನು ಕೂಡ ಯಾರಾದರೂ ಡಿಸೈಡ್ ಮಾಡ್ತಾರೆ, ಇಲ್ಲ ಇದೇ ರೀತಿ ಬರಬೇಕು, ಇದೇ ರೀತಿ ರೂಪ ಇರಬೇಕು ಅನ್ನುವಂಥದ್ರ ಬಗ್ಗೆ? ನೋಡಿ, ಈಗ ಬಾಲರಾಮ ಮತ್ತೆ 5 ವರ್ಷ ಅಂತ 2 ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ನಾವು ನಮ್ಮ ಒಂದು ಕೆತ್ತನೆ ಕೆಲಸನ ಶುರು ಮಾಡ್ತೀವಿ. ಓಕೆ. ಈಗ ನಮಗೆ 3 ವರ್ಷದ ಮಕ್ಕಳ ಒಳಗಡೆ ಒಂದು ದೇಹದ ಒಂದು ಮೆಜರ್ಮೆಂಟ್ಸ್ ಅಂತೇವಲ್ಲ, ಅನಾಟಮಿ ಒಂದು ಬೇರೆ ಇರುತ್ತೆ. 5 ವರ್ಷ ಬಾಲಕರದು ಒಂದು ಅನಾಟಮಿ ಬೇರೆ ಇರುತ್ತೆ. ನಂತರ 7 ವರ್ಷದಿಂದ 9 ವರ್ಷದ ಮಕ್ಕಳದ ದೇಹದ ಮೈಕಟ್ಟು ಬೇರೆ ಇರುತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡಬೇಕಾಗತ್ತೆ. ನಂತರ ನಾನೇನು ಮಾಡಿದೆ, ಪ್ರತಿಯೊಂದು ಸ್ಕೂಲು, ನರ್ಸರಿ ಸ್ಕೂಲ್ಗಳಿಗೆ ಹೋಗೋದು, ಮಕ್ಕಳ ಜೊತೆ ಇರೋದು. ನಾನು ಅಯೋಧ್ಯೆಗೆ ಹೋಗೋಕ್ಕೂ ಮುಂಚೆ ನಾನು ಭಾಳಷ್ಟು ನಮ್ಮ ಮೈಸೂರಿನಲ್ಲಾಗ ಕಲಾಮಂದಿರದಲ್ಲಿ ಮಕ್ಕಳ ಚಿನ್ನರ ಮೇಳ ನಡೀತಾ ಇತ್ತು. ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊತಾ ಇದ್ದೆ, ಯಾರಿಗೇನು ಹೇಳ್ತಾ ಇರಲಿಲ್ಲ ಏನು ವಿಷಯ ಅಂತ. ಅಲ್ಲಿ ಮಕ್ಕಳನ್ನ ನೋಡೋದು, ಅಬ್ಸರ್ವ್ ಮಾಡೋದು. ಸೊ ನಮಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ, ಅವರ ದೇಹದ ಒಂದು ಮೈಕಟ್ಟಿನ ಬಗ್ಗೆ ಆಗಿರ್ಬೋದು. ಮತ್ತು ಇನ್ನೊಂದು ದೊಡ್ಡ ಚಾಲೆಂಜಿಂಗ್ ಏನಂದರೆ, ಮಗು ರೀತಿ ಇರಬೇಕು, ಆದರೆ ಅದು ಮಗು ಅಲ್ಲ, ರಾಮನ ರೀತಿ ಕಾಣಬೇಕು. ಇದು ನಮಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಮಗು ರೀತಿ ಇದ್ರೂ ಅದರಲ್ಲಿ ರಾಮ ಕಾಣಬೇಕು, ಮುಗ್ಧತೆನೂ ಇರಬೇಕು, ಜೊತೆಗೆ ರಾಮನ ಗಾಂಭೀರ್ಯತೆನೂ ಬೇಕು ಮಗುವಲ್ಲಿ. ಸೊ ಈ ರೀತಿ ಒಂದು ಹುಡುಕಾಟ ಮಾಡ್ತಾ ಇರ್ತೀವಿ. ಹೌದು. ನಂತರ ಬಿಲ್ಲು ಮತ್ತು ಬಾಣದ ಸಮೇತ ಹಿಡಿದು ನಿಂತಿರೋ ಹಾಗೆ ಒಂದು ಭಂಗಿಯಲ್ಲಿ ಒಂದು ತಯಾರು ಮಾಡಿ ಕೊಟ್ಟಿದ್ದೇವೆ. 3 ಜನದಲ್ಲಿ ಯಾರ್ದು ಅತ್ಯುತ್ತಮವಾಗಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಆಲ್ರೆಡಿ ಈಗ 2 ನಾನು ಅದೇ ರೀತಿ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಇದೇ ರೀತಿ ನಡೆಯುತ್ತೆ. ಕಾಂಪಿಟೇಷನ್ಸ್ ಯಾವಾಗಲೂ ಇರುತ್ತೆ, ಇನ್ಕ್ಲೂಡಿಂಗ್ ನನಗೆ ಕೇದಾರ್ನಾಥಲ್ಲೂ ಇದೇ ರೀತಿ ಇತ್ತು, ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸಲು ಹೀಗೆ ಇತ್ತು. ಇದು 3ನೇದು ನನಗೆ. ಇದು ಆದರೆ ನಮ್ಮ ಪ್ರಧಾನಮಂತ್ರಿಗಳು ನನ್ನ 3ನೇ ಸ್ಕಲ್ಪ್ಚರ್ ಡೈರೆಕ್ಟಾಗಿ ಅವರು ಅಂದರೆ ಕಂಟಿನ್ಯೂಸ್ಲಿ ಆ್ಯಕ್ಟ್ರಿಕ್ ಆಗಿ ಉದ್ಘಾಟನೆ ಆಗ್ತಿರೋದು ಸೆಲೆಕ್ಟ್ ಆದರೆ. ಓಕೆ. ಅಂದರೆ ಈ 3ರಲ್ಲಿ ಒಂದು ವಿಗ್ರಹ ಸೆಲೆಕ್ಟ್ ಆಗುತ್ತೆ, ಸೊ ಅದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಹೌದು. ಇನ್ನೆರಡು ಸಹ ಅಲ್ಲೇ ಬೇರೆ ಕಡೆ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಓಕೆ ಓಕೆ. ಅಂದರೆ ಈಗ ಅದನ್ನ ಈಗ ನೀವು ಆಲ್ರೆಡಿ ಮಾಡಿರುವಂಥದ್ದನ್ನ ಬಹುಶಃ ಈಗಲೇ ಅದನ್ನ ತೋರಿಸೋ ಹಾಗಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಅದನ್ನ ಈಗಲೇ ಅನಾವರಣ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ಸುತ್ತೆ ನಿಮಗೆಲ್ಲ. ಹೌದು ಸರ್. ಹೌದು 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 ಸರ್. ಓಕೆ. ಎಷ್ಟು ದಿನ ತಗೊಂಡ್ರಿ? ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಇದುವರೆಗೂ ನಾ ಏನು ಮಾಡ್ಕೊಂಡ್ ಬಂದಿದ್ದೀನಿ ಹೇಳಿ ಸರ್. ನಾವೊಂದು 6 ತಿಂಗಳು ಇದ್ರ ಮೇಲೆ ಕೆಲಸ ಮಾಡಿದ್ದೀವಿ. ಸೊ ನಾವು ನಮ್ಮ ದಕ್ಷಿಣ ಭಾರತದ ಬಗ್ಗೆ ಆಗಿರ್ಬೋದು, ಉತ್ತರ ಭಾರತದ ಬಗ್ಗೆ ಆಗಿರ್ಬೋದು, ಮತ್ತೆ ನಮ್ಮ ಬೇರೆ ಬೇರೆ ರಾಜ್ಯಗಳ ಶೈಲಿಗಳ ಬಗ್ಗೆ ಆಗಿರ್ಬೋದು, ಎಲ್ಲನೂ ಸೇರಿಸಿ ಒಂದು ಕೆತ್ತನೆ ಮಾಡಲಾಗಿದೆ. ಒಂದು ನೋಡಿದ್ರೆ ನಮ್ಮ ದೇಶದ ದಪ್ಪ ಇದು ಅನ್ನೋಂಥ ಭಾವನೆ ಬರಬೇಕು, ಆ ರೀತಿಯಲ್ಲಿ ನಾವು ಕೆತ್ತನೆ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ, 3 ಜನನೂ. ಓಕೆ ಓಕೆ. ಏನು ಹೇಳೋದಕ್ಕೆ ಬಂದರೆ ನೀವು? ಇಲ್ಲಿ ಸರ್ ಇನ್ನೊಂದು ವಿಶೇಷ ಏನಂದ್ರೆ, ನಾವು 3 ಜನ ಏನ್ ಮಾಡಿದ್ದೀವಿ, ನಾವು ಒಬ್ರಿಗೊಬ್ರು ಯಾರು ಏನ್ ಮಾಡಿದೀವಿ ಅಂತ ಯಾರು ನೋಡಿಲ್ಲ ನಾವು. ಓಕೆ. ಆ ಕಂಡೀಷನ್ ಟ್ರಸ್ಟ್ ಅವ್ರು ಏನೂ ಹಾಕಿರ್ಲಿಲ್ಲ, ನಾವು ಕಲಾವಿದ್ರು ನಾವೇ ಹಾಕೊಂಡಿದ್ವಿ. ಪ್ರತಿಯೊಂದು ವಿಶೇಷವಾಗಿ ಬರಲಿ, ನಮ್ಮ ದೇಶಕ್ಕೆ ಸಿಗೋವಂಥದ್ದು ಬೆಸ್ಟ್ ಆಗಿರೋ ಸಿಗ್ಲಿ ಅಂತೇಳಿ ನಾವು 6 ತಿಂಗಳು ಒಟ್ಟಿಗೆ ಇದ್ವಿ ಎಲ್ಲರೂ. ಆದ್ರೆ ಒಬ್ರು ನಮ್ಮ ಎಲ್ಲ ಸ್ನೇಹಿತರುಗಳೇ ಆಗಿದ್ವಿ, ಒಬ್ರು ನಾವು ಆ ಕೆಲಸದ ಬಗ್ಗೆ ಮಾತಾಡ್ತಿರಲಿಲ್ಲ, ಒಬ್ರು ನೋಡಿಲ್ಲ. ಎಲ್ಲ ವಿಶೇಷವಾಗಿ ಬರಲಿ, ದೇಶಕ್ಕೆ ಒಂದು ಬೆಸ್ಟ್ ನಮ್ಮ ರಾಮಲಲ್ಲ ವಿಗ್ರಹ ಸಿಗಲಿ ಅಂತ 3 ಜನನು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ. ಓಕೆ. ಹಾಗೆ ನೀವು ಹೇಳಿದ್ರಿ ಈ ಕೆತ್ತನೆ ಆರಂಭಿಸುವ ಮುಂಚೆ ಒಂದು ಕಂಕಣ ಕಟ್ತಾರೆ, ಇದೆಲ್ಲವೂ ಕೂಡ ಹೇಳಿದ್ರಿ. ಅಂದ್ರೆ ರಾಮನಾಮ ಜಪ ಮಾಡಬೇಕು ಅಂದ್ರೆ ಒಂದು ಕಟ್ಟುನಿಟ್ಟಿನ ಒಂದು ರೀತಿ ವ್ರತದ ರೀತಿಯಲ್ಲೇ ಆಚರಣೆ ಮಾಡಿದ್ರ ಅಂತ ಹೇಳಿ. ಈ 6 ತಿಂಗಳಲ್ಲಿ ಆ ಕೆತ್ತನೆ ಮುಗಿಯೋವರೆಗೂ ಕೂಡ ಒಂದು ಕಠಿಣ ವ್ರತದ ರೀತಿಯಲ್ಲಿ ಮಾಡಿದ್ದೀರಾ ಅಂತ ಹೇಳಿ ನೀವು ಅರುಣ್? ಹೌದು ಸರ್, ಹೌದು. ದಿನನಿತ್ಯ ನಮಗೆ ಇದು ನಮ್ಮ 700 ವರ್ಷಗಳ ಹಿಂದೆ ನಮ್ಮ ಕೆತ್ತನೆ ಕೆಲಸಗಳು ನಡೀತಿದ್ದು ಹೀಗೇನೆ. ಕಿಲಪಂಜರ ರಚನೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು, ಅಲ್ಲಿ ಮೇನ್ ಶಿಲ್ಪಿಗೆ ಕಂಕಣ ಕಟ್ತಾ ಇದ್ರು. ಅವರು ಕೆಲಸ ಮುಗಿಯೋ ತನಕ ಕಂಕಣ ತೆಗೆಯೋಗಿಲ್ಲ. ದಿನನಿತ್ಯ ನಾವು ಬೆಳಗ್ಗೆ ಸಂಜೆ ಅದರದ್ದು ಧ್ಯಾನ ಶ್ಲೋಕ ಹೇಳುವಂಥದ್ದು ನಮ್ಮ 700 ವರ್ಷಗಳ ಹಿಂದೆಯಿಂದನೇ ಇದೊಂದು ಪದ್ಧತಿ ಇದೆ. ಅದೇ ಪದ್ಧತಿ ಮುಖಾಂತರ ನಾವು ಈ ಒಂದು ಕೆತ್ತನೆ ಕೆಲಸನ ಮಾಡಿಸಿದ್ದಾರೆ. ಜೊತೆಗೆ ಇದೇ ಕೆಲಸಕ್ಕೆ ಅಂತಾನೆ ನಮ್ಮ ಅಲ್ಲಿ ಒಂದು 6-7 ಜನ ಅರ್ಚಕರನ್ನು ಸಹ ಅಪಾಯಿಂಟ್ ಮಾಡಿದ್ರು ಬೆಳಗ್ಗೆ ಸಂಜೆ ಪೂಜೆ ಮಾಡಲಿಕ್ಕೆ. ಓಕೆ.
ಸೊ ಎಚ್ ಡಿ ಕೋಟೆಯಲ್ಲಿ ಸಿಗುವಂಥ ಕೃಷ್ಣಶಿಲೆನ ಬಳಸಿದ್ದೀನಿ ಅಂತ ಹೇಳಿದ್ರಲ್ಲ, ಅಂದರೆ ಸಿಂಗಲ್ ಸ್ಟೋನಲ್ಲಿ ಕೆತ್ತನೆ ಮಾಡಿರುವಂಥದ್ದು ಅವರು? ಹೌದು ಹೌದು ಸರ್, ಹೌದು. ಓಕೆ. ಸೊ ನೀವು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಂದು ಪ್ಯಾಷನನ್ನೇ ಇದನ್ನೇ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಹೇಗೆ ಆಯಿತು? ಯಾಕಂದರೆ ನಾವು ನೋಡಿದ ಪ್ರಕಾರ MBA ಗ್ರ್ಯಾಜುಯೇಟ್ ನೀವು, ಅದಾದಮೇಲೆ ಒಂದು ಕಂಪ್ನಿಲಿ ಕೆಲಸಕ್ಕೂ ಕೂಡ ಸೇರಿದ್ರಿ, 2008 ಕೆಲಸ ಬಿಟ್ಟು ಈ ಕೆಲಸಕ್ಕೆ ವಾಪಸ್ ಬರ್ತೀರಿ. ಅಂದರೆ ಹೇಗೆ ಮುಂಚಿಂದ ಇದು ಟ್ರೈನಿಂಗ್ ಇತ್ತಾ, ಅಥವಾ ಹೇಗೆ ಇದಕ್ಕೆ ವಾಪಸ್ ಬಂದು ಇದನ್ನೇ ನಾನು ಕಾಯಕವಾಗಿ ಮಾಡಬೇಕು ಅನ್ನೋಂಥದ್ದು ಹೇಗೆ ನೀವು ತಯಾರಿ ಮಾಡ್ಕೊಂಡ್ರಿ ಅಥವಾ ಡಿಸೈಡ್ ಮಾಡಿದ್ರಿ ಅರುಣ್? ಸರ್, ನಾನು 11ನೇ ವಯಸ್ಸಿನಲ್ಲೇ ನಮ್ಮ ತಂದೆಯವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಕಾರಣ ಏನಂದರೆ, ಇದು ಶ್ರಮದ ಕೆಲಸ. ನಮ್ಮ ತಂದೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ನನಗೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗ್ತಿರಲಿಲ್ಲ. ಹೇಗಾದ್ರೂ ನಾನು ನಮ್ಮ ತಂದೆಗೆ ಸಹಾಯ ಮಾಡಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದರಲ್ಲೇ ಆಸಕ್ತಿನೂ ಸಹ ಹೆಚ್ಚಾಗಿ ಬೆಳೀತು. ಆಗ ನಮ್ಮ ತಂದೆ ನನ್ನ ಆಸಕ್ತಿ ನೋಡಿ ನನ್ನ ಡ್ರಾಯಿಂಗ್ ಕ್ಲಾಸಸ್ಗೆ ಸೇರಿಸಿದ್ರು. ನಾನು ಎಜುಕೇಷನ್ಲು ಚೆನ್ನಾಗಿದ್ದೆ. ಕಾಲೇಜ್ ಮುಗಿದ ನಂತರ ದಿನನಿತ್ಯ ನಾನು ನಮ್ಮ ತಂದೆಯವ್ರ ಜೊತೆ ನಾನು ಈ ಕೆತ್ತನೆ ಕೆಲಸ ಮಾಡ್ತಾ ಬರ್ತಾ ಇದ್ದೆ. ಬಟ್ ನಂದು MBA ತನಕನೂ ನಾನು ಜೊತೆಲೇ ಕೆಲಸ ಮಾಡ್ತಿದ್ದೆ. ಬಟ್ MBA ಆದ್ಮೇಲೆ ಕೆಲಸಕ್ಕೆ ಹೋದಾಗಲೇ ನಾನು ಫಸ್ಟ್ ಟೈಮ್ ಸಪ್ರೇಟ್ ಆಗಿದ್ದು ಈ ಕೆಲಸದಿಂದ. ಆಗ ನನಗೆ ಅನ್ನಿಸ್ತು, ನನ್ನ ಜೀವನದಲ್ಲಿ ಏನು ಬೇಕು, ಯಾಕೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಬೇರೆ ಕೆಲಸ ಮಾಡಲಿಕ್ಕೆ ಅಂತ ನನಗೆ ಯೋಚನೆ ಮಾಡಿದಾಗ MBA ತನಕ ನಾನು ಏನು ಮಾಡಿದ್ದೀನಿ, ಕೆಲಸದ ಜೊತೆಗೆ ವಿದ್ಯಾಭ್ಯಾಸ ಎರಡು ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಸಪ್ರೇಟ್ ಆಗ್ತೀನಿ ಕೆಲಸದಲ್ಲಿ, ಮತ್ತು ನಮ್ಮ ಈ ಕೆಲಸ ಬಿಟ್ಟು MBA ಕೆಲಸಕ್ಕೆ ಹೋಗೋದು. ಆಗ ನನಗೆ ತುಂಬ ಫ್ಲ್ಯಾಶ್ ಆಗುತ್ತೆ, ನನಗೆ ಇದೆಲ್ಲ ಜೀವನದಲ್ಲಿ ಬೇಕಾಗಿರೋದು ಅಂತ. ನಮ್ಮ ತಂದೆನ ಬಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಥರ ನಾನು ಈ ಕೆಲಸನೇ ಮಾಡ್ತೀನಿ ಅಂತ. ಅವ್ರು ಹೇಳ್ತಾರೆ, ನೀನು MBA ಮಾಡಿದ್ದೀನಿ ಬಿಟ್ಟಿದ್ದು ಬಿಸ್ನೆಸ್ ಅಲ್ಲಪ್ಪ, ಬೇರೆ ಕಡೆಯಿಂದ ತಂದು ಮಾರೋವಂಥದ್ದಲ್ಲ, ಸ್ವತಃ ನೀನೇ ಶ್ರಮವಹಿಸಿ ಮಾಡೋಗಿದ್ರೆ ಮಾತ್ರ ನೀನು ಮಾಡಬೇಕಿದನ್ನ ಅನ್ನೋ ಒಂದು ಕಂಡೀಷನ್ ಮೇಲೆ ನನ್ನನ್ನು ಬಿಡ್ತಾರೆ ಸರ್ ಇಲ್ಲಿಗೆ ಕೆಲಸ ಮಾಡಲಿಕ್ಕೆ. ಸೊ ಈಗ ನನ್ನ ಪ್ರೋಸೆಸ್ ಇರೋದು ಹಾಗೇನೆ, ನಾನು ತಂದು ಬೇರೆ ಎಲ್ಲ ಮಾಡಿಸಿ ಕೊಡೋವಂಥದ್ದಲ್ಲ, ಸ್ವತಃ ನಾನೇ ನನ್ನ ಸಹಾಯಕರ ಜೊತೆಗೆ ಅವರೆಷ್ಟು ಕೆಲಸ ಮಾಡ್ತಾರೆ ಅದಕ್ಕಿಂತ ಸ್ವಲ್ಪ ಡೈಲಿ ನಾನು ಜಾಸ್ತಿ ಕೆಲಸ ಮಾಡೇ ನಾನು ಮಲಗೋವಂಥದ್ದು. ಲವ್ಲಿ. ಸೊ ಇದುವರೆಗೂ ಎಷ್ಟು ಕೆತ್ತನೆಗಳಾಗಿದೆ ಅರುಣ್ ನಿಮ್ಮ ಇದರಲ್ಲಿ? ನಿಮ್ಮ ಒಂದು ಫೇವ್ರೇಟ್ ಅಂತ ಹೇಳಿದ್ರೆ ಯಾವುದು ಇಷ್ಟರಲ್ಲಿ? ಸರ್ ಭಾಳಷ್ಟಿದೆ ಸರ್, ಭಾಳಷ್ಟಿದೆ. ಸೊ ನನಗೆ ಮೊದಲು ನಾನು ಟ್ರೆಡಿಷನಲ್ ಸ್ಕಲ್ಪ್ಚರ್ಸಿಂದನೇ ಶುರು ಮಾಡ್ತೀನಿ. ನಂತರ ನನಗೆ ದೊಡ್ಡ ಅವಕಾಶ ಸಿಗುತ್ತೆ ಮೈಸೂರಿನಲ್ಲಿ ಆರ್ಡಿಂಗ್ ಸರ್ಕಲ್ನಲ್ಲಿ ಜಯಚಾಮರಾಜ ಒಡೆಯರ್ ಮಾಡುವಂಥದ್ದು ಇರ್ಬೋದು. ಮತ್ತು ಈಗ ಮೈಸೂರಿನಲ್ಲಿ 3 ದೊಡ್ಡ ಸರ್ಕಲ್ಗಳಿದೆ. ನಮ್ಮ ರಾಮಕೃಷ್ಣ ನಗರ ಸರ್ಕಲ್ ಇರ್ಬೋದು, ಅಲ್ಲಿ ಪರಮಾಂಸರದ್ದು ಮಾಡ್ತೀನಿ, ಇಂಡಿಯಾದಲ್ಲೇ ದೊಡ್ಡದು. ನಂತರ ನಮ್ಮ ಟೌನ್ ಹಾಲ್ ಮುಂದೆ ಅಂಬೇಡ್ಕರ್ದು ಮಾರ್ಬಲ್ದು 15 ಅಡಿ ಪ್ರತಿಮೆ ಮಾಡ್ತೀನಿ. ಸೊ ಈಗ ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ ಆದ ಸರ್ಕಲ್ ಬಿಟ್ಟರೆ ಇನ್ನು ಮೇಜರ್ 3 ಸರ್ಕಲ್ಗಳಾಗುತ್ತೆ. ಆ 3ಕ್ಕೂ ನಾನು ವರ್ಕ್ ಮಾಡ್ತೀನಿ. ಮತ್ತು ನಮ್ಮ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಕಂಚಿನ ಪ್ರತಿಮೆಗಳು ಮಾಡ್ಕೊಡ್ತೀನಿ. ಮತ್ತು ನಮ್ಮ ಝೂ ಅಲ್ಲಿ 125ನೇ ವರ್ಷದ ಆ್ಯನಿವರ್ಸರಿಗೆ ಮಾಡ್ಕೊಡ್ತೀನಿ. ಸೊ ನನ್ನ ಈ ಒಂದು ಪ್ಯಾಷನ್ ನಮ್ಮ ಊರಿಂದನೇ ಶುರು ಆಗುತ್ತೆ. ನಮ್ಮ ಮೈಸೂರಿಂದ ಶುರುವಾಗಿ ನಮಗೀಗ ಆಮೇಲೆ ಚುಂಚನಕಟ್ಟೆಗೆ 21 ಅಡಿ ಎತ್ತರದ ಒಂದು ಆಂಜನೇಯ ವಿಗ್ರಹ ಮಾಡಿಕೊಟ್ಟಿದ್ದೀನಿ. ತುಂಬ ವಿಶೇಷವಾಗಿ ಅಷ್ಟು ದೊಡ್ಡದು ಹೊಯ್ಸಳ ಶೈಲಿಯಲ್ಲಿ ಮಾಡಿಲ್ಲ, 21 ಅಡಿ ಎತ್ತರದ್ದು ಅದೊಂದು ಮಾಡಿದ್ದೀನಿ. ಸೊ ಹೀಗೆ ಅವಕಾಶಗಳು ಸಿಗ್ತಾ ಹೋಯ್ತು. ನಾನು ಶ್ರದ್ಧೆ ವಹಿಸಿ ಕಲ್ಲಿನಲ್ಲಿ ನಮ್ಮ ಹಿಂದಿನವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈಗ ಯಾಕೆ ನಮ್ಗಳಿಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಎಷ್ಟಾಗತ್ತಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕಲ್ಲುಗಳಲ್ಲಿ ಆದಷ್ಟು ಕೆತ್ತನೆಗಳು ಮಾಡಿಕೊಟ್ಟಿದ್ದೀನಿ. ಜನಕ್ಕೆ ಇಷ್ಟನೂ ಆಗ್ತಾ ಇದೆ ಸರ್ ಅದು. ವೆರಿ ನೈಸ್ ಅರುಣ್ ಅವರೇ, ನಿಮ್ಮ ಜೊತೆಗೆ ಮಾತಾಡಿ ತುಂಬ ಸಂತೋಷ ಆಯಿತು ಅರುಣ್ ಅವರೇ. ಹಾಗೆ ನೀವು ಮಾಡಿರುವಂಥ ಈ ಕೆತ್ತನೆ ಏನಿದೆ, ಸೊ ಅದು ಸೆಲೆಕ್ಟ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರದ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಆಗ್ತಾ ಇದೆ, ಇದು ಮುಂದುವರಿಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಅರುಣ್.